ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡ್ರಗ್ಸ್ ಹಾವಳಿ ಜೋರಾಗ್ತಾ ಇದೆ. ಪೊಲೀಸರು ಅದೆಷ್ಟೇ ಹದ್ದಿನ ಕಣ್ಣಿಟ್ಟರೂ ಕೂಡ ಈ ನಶಾಸುರರು ಡ್ರಗ್ಸ್ ಸಪ್ಲೈ ಮಾಡ್ತಾನೆ ಇದ್ದಾರೆ. ಇದೀಗ ಒಂದೇ ಠಾಣೆಯ ಪೊಲೀಸರು ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯ ವೇಳೆ ನಶಾ ಜಾಲದ ಖತರ್ನಾಕ್ ಪ್ಲಾನ್ ಕೂಡ ಬಟಾಬಯಲಾಗಿದೆ. ಬೆಂಗಳೂರಿಗೆ ಹಾಗಾದ್ರೆ ಯಾವ್ಯಾವ ರೂಪದಲ್ಲಿ ಡ್ರಗ್ಸ್ ಬರ್ತಾ ಇತ್ತು, ಪೆಡ್ಲರ್ಸ್ ಹೇಗೆಲ್ಲ ಪ್ಲಾನ್ ಮಾಡಿ ಸಾಗಾಟ ಮಾಡ್ತಿದ್ರು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಈಗ ಸಖತ್ ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದ್ರೆ, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇವಲ 2 ತಿಂಗಳ ಹಂತದಲ್ಲಿ ಬರೋಬ್ಬರಿ 78 ಕೋಟಿಯಷ್ಟು ಡ್ರಗ್ಸ್ ಅನ್ನ ಹಿಡಿದಿದ್ದಾರೆ. ಅವ್ರು ಹಿಡಿದಿರೋಂಥದ್ದು ಅಂತಿಂತ ಪೆಡ್ಲರ್ಸ್ ಅಲ್ಲ, ಮೋಸ್ಟ್ ವಾಂಟೆಡ್ ನೈಜೀರಿಯಾ ಪೆಡ್ಲರ್ಸ್. ವಿದೇಶದಿಂದ ಡ್ರಗ್ಸ್ ತಂದಿದ್ದಂಥವ್ರು ಬೆಂಗಳೂರಿನಲ್ಲಿ ಮಾರಾಟ ಮಾಡಕ್ ಮುಂದಾಗಿದ್ರು. ಇಂತಹ ನಟೋರಿಯಸ್ ಗ್ಯಾಂಗ್ ನ ಪೊಲೀಸರೀಗ ಅರೆಸ್ಟ್ ಮಾಡಿದ್ದಾರೆ. ಒಬ್ರಲ್ಲ ಇಬ್ರಲ್ಲ 18 ಜನ ಆರೋಪಿಗಳಿಂದ ಸೀಸ್ ಮಾಡಿಕೊಂಡಿರುವಂತದ್ದು 78 ಕೋಟಿಯಷ್ಟು ಡ್ರಗ್ಸ್. ಅದು ಕೂಡ ಅಷ್ಟೇ ಕಾರ್ಯಾಚರಣೆ ಅಷ್ಟು ಸಲೀಸಾಗಿರಲಿಲ್ಲ. ಯಾಕಂದ್ರೆ ಪೊಲೀಸರು ಒಂದು ಮಾಡ್ಯೂಲ್ ನನ್ನ ಚೇಸ್ ಮಾಡುವಂತದ್ರೊಳಗೆ ಮತ್ತೊಂದು ಮಾಡ್ಯೂಲ್ ನ ಹುಡುಕೊಂತ ಇದ್ರು. ಹೀಗೆ ಒಂದಲ್ಲ ಎರಡಲ್ಲ 2 ತಿಂಗಳಲ್ಲಿ 3 ರೀತಿಯಲ್ಲಿ ಡ್ರಗ್ಸ್ ಅನ್ನ ಮಾರಾಟ ಮಾಡಕ್ ಮುಂದಾದ್ರು. ಹಾಗಾದ್ರೆ ನೈಜೀರಿಯಾ ಪೆಡ್ಲರ್ಸ್ ನ ಪ್ಲಾನಿಂಗ್ ಹೇಗಿತ್ತು, ಇದಕ್ಕೆ ಹೆಬ್ಬಾಳ ಪೊಲೀಸರ ಕೌಂಟರ್ ಅಟ್ಯಾಕ್ ಹೇಗಿತ್ತು ಅನ್ನೋದನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತೋರಿಸ್ತೀವಿ. ಒಂದು ಪೊಲೀಸ್ ಸ್ಟೇಷನ್, 3 ರೀತಿಯಾದಂತಹ ಕಾರ್ಯಾಚರಣೆಗಳು, ಸೀಸ್ ಆಗಿದ್ದು ಬರೋಬ್ಬರಿ 78 ಕೋಟಿ ಡ್ರಗ್ಸ್. ನೈಜೀರಿಯಾ ಡ್ರಗ್ ಪೆಡ್ಲರ್ಗಳ ಪಾಲಿಗೆ ದೊಡ್ಡ ತಲೆನೋವಾದಂತಹ ಹೆಬ್ಬಾಳ ಪೊಲೀಸರು. ಹಾಗಾದ್ರೆ ಈ ಕಾರ್ಯಾಚರಣೆ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಏನ್ ಹೇಳ್ತಾರೆ, ಪಬ್ಲಿಕ್ ಏನ್ ಹೇಳ್ತಾರೆ ಅನ್ನೋಂಥದ್ದನ್ನ ನೋಡಿ. ದಿವಸದಲ್ಲಿ ಅದು ಕಾರ್ಯಾಚರಣೆ ನಡೆದಿದೆ. ಇದರಲ್ಲಿ ಹೆಬ್ಬಾಲ್ ವ್ಯಾಪ್ತಿಯಲ್ಲಿ ಸುಮಾರು 17 kgಕ್ಕಿಂತ ಜಾಸ್ತಿ MDMA, ಸೌತ್ ಲಿಮಿಟ್ಸ್ ಗಿರಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 6 kg ಮತ್ತು CCB ಅವರು ಕೂಡ ಅಂದಾಜು 6 kg ಎಲ್ಲ ಸೇರಿ ಆಲ್ಮೋಸ್ಟ್ 29 kg MDMA ರಿಕವರಿ ಆಗಿದೆ. ಅಂದಾಜು 8 ಜನಕ್ಕೆ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇದರಲ್ಲಿ ಕೆಲವರು ಫಾರಿನರ್ಸ್ ಇದ್ದಾರೆ, ಕೆಲವರು ಲೋಕಲ್ಸ್ ಅವರು ಇದ್ದಾರೆ. ಸೊ ಇದು ನಮ್ಮ ಏನೋ ಡ್ರಗ್ಸ್ದು ನಾವು ನೆಟ್ವರ್ಕ್ ಬ್ರೇಕ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ. ಇವಾಗ ಈ ಅಚೀವ್ಮೆಂಟು ದೊಡ್ಡ ಅಚೀವ್ಮೆಂಟು. ಕರ್ನಾಟಕ ಸರ್ಕಾರ ಆಗಲಿ, ಬೆಂಗಳೂರು ನಾರ್ತ್ ಪೊಲೀಸ್ಗಾಗಲಿ, ಕಮಿಷನರ್ ಆಗಲಿ, ನಮ್ಮ ಭೈರಾ ಸರ್ ಇರಲಿ, ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಷ್ಟು ಡ್ರಗ್ಸ್ ಹಿಡಿಯೋಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದರೆ ಫಾರಿನರ್ಸ್ ಬಂದಿದ್ದಾರೆ, ಅವ್ರು ಹೆಂಗೆ ತಗೊಬರ್ತಾ ಇದ್ದಾರೆ, ಎಲ್ಲಿ ಹಿಡಿತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದು ಬಿಗ್ ಅಚೀವ್ಮೆಂಟ್ ಪೊಲೀಸು. ನಮಗೆ ಏನು ಹೇಳಿದರೆ ಜನ ಕರೀತಾರೆ, ನಮಗೆ ಮೀಟಿಂಗ್ಸ್ ಕರೀತಾರೆ, ಅವಾಗ ನಾವು ಏನು ಹೇಳ್ತೀವಿ, ಅವಾಗ ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಸೊ ಸರ್ ನಿಮ್ಮ ಸಪೋರ್ಟ್ ಬೇಕು, ಜನರ ಸಪೋರ್ಟ್ ಬೇಕು. ಯಾಕಂದರೆ ಇವಾಗ ಯಾರು ಎಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಅಕ್ಕಪಕ್ಕ ಇರೋರು ಗೊತ್ತಿರುತ್ತೆ, ನಿಮಗೆ ಎಲ್ಲಿದ್ದಾರೆ, ಯಾವ ಜನ ಇದ್ದಾರೆ, ಯಾವ ಕ್ಲಾಸಲ್ಲಿ ಇರ್ತಾರೆ, ಯಾವ ಹುಡುಗರು ಇರ್ತಾರೆ, ಯಾವ ಸ್ಕೂಲ್ ಹತ್ರ ಇರ್ತಾರೆ, ಯಾರು ತಗೊಬರ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಕರ್ತವ್ಯ. ಸೊ ಈ ನಮ್ಮ ಕರ್ತವ್ಯ ಅಂತ ನೀವು ಪೊಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಅವರ್ ಟು ಸೇವ್ ಅವರ್ ಜನರೇಷನ್. ಈಗ ಡ್ರಗ್ಸ್ ಅಂತೂ ಆಲ್ಮೋಸ್ಟ್ ತುಂಬಾ ಸ್ಪ್ರೆಡ್ ಆಗಿದೆ. ಮಕ್ಕಳಿಗೆ ಆಗಲಿ, ಕಾಲೇಜ್ ಮಕ್ಕಳಿಗಾಗಲಿ, ಇಲ್ಲ ದೊಡ್ಡವರಾಗಲಿ ಎಲ್ಲರೂ ತಗೊಂಡು ಇದು ಅಡಾಪ್ಟ್ ಆಗ್ತಿದ್ದಾರೆ. ಬಟ್ ಇದರಲ್ಲಿ ಏನಂದ್ರೆ ಪೊಲೀಸ್ ಜೊತೆಗೆ ಪಬ್ಲಿಕ್ ಸ್ವಲ್ಪ ಸಹಕಾರ ಕೊಡಬೇಕು ಸರ್. ಪಬ್ಲಿಕ್ ಇಲ್ಲದೆ ಪೇರೆಂಟ್ಸ್ ಸ್ವಲ್ಪ ಸಹಕಾರ ಕೊಡಬೇಕು. ಮಕ್ಕಳು ಬೆಳಗ್ಗೆ ಎಲ್ಲಿ ಹೋಗ್ತಾರೆ, ಸಾಯಂಕಾಲ ಎಲ್ಲಿ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಅದು ಸ್ವಲ್ಪ ಅವ್ರು ಗೈಡ್ ಮಾಡಬೇಕು. ಮತ್ತೆ ಅವ್ರ ಬ್ಯಾಗಲ್ಲಿ, ಜೋಬಲ್ಲಿ ಪೇರೆಂಟ್ಸ್ ಸ್ವಲ್ಪ ಕೇರ್ ಇಂದ ನೋಡ್ಕೊಂಡ್ರೆ ಇದು ಸ್ವಲ್ಪ ಇದಾಗುತ್ತೆ. ಬರೀ ಪೊಲೀಸ್ ಅವ್ರ ಮೇಲೆ ಡಿಪೆಂಡ್ ಆಗೋದು ಮತ್ತೆ ಬೇರೆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋದು ತಪ್ಪು. ಅದು ಜನರಲ್ಲಿ ಭಯ ಉಂಟು ಮಾಡುವಂಥ ಕೆಲಸ ಈ ಸೃಷ್ಟಿಯಾಗಿದೆ. ಸೊ ನಾನು ಹೇಳೋದೇನೆಂದರೆ, ಈ ಒಂದು ಸ್ಟೇಷನ್ನಲ್ಲಿ ಸುಮಾರು 78 ಕೋಟಿ ಡ್ರಗ್ಸು ಕಲೆಕ್ಟ್ ಆಗಿದೆ ಅಂದರೆ ಇನ್ನು ಸುಮಾರು ಬೆಂಗಳೂರಾದಂತ್ಯ ಇನ್ನೆಷ್ಟಿರ್ಬೋದು. ಇದು ನಿಜಕ್ಕೂ ಒಂದು ಭಯ ತರೋಂಥ ವಿಷಯ. ಸೊ ನಮ್ಮ ಹೆಬ್ಬಾಳ ಸ್ಟೇಷನಲ್ಲಿ ಏನು ಕೆಲಸ ಮಾಡಿದ್ದಾರೆ, ಇದೇ ರೀತಿ ಎಲ್ಲ ಸ್ಟೇಷನಲ್ಲೂ ಇದೇ ಥರ ಒಂದು ಕೆಲಸ ಮಾಡಿದ್ರೆ ಸೊ ಇನ್ನೂ ಎಷ್ಟು ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಸಿಗ್ಬೋದು, ನೀವೇ ಅಂದಾಜು ಮಾಡಿ. ಎಲ್ಲ ಊರುಗಳಲ್ಲೂ ಇದೇ ತರ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಎಲ್ಲ ನೋಡ್ತಾರೆ, ಬಹಳ ಆತಂಕ ಉಂಟಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಇದು ಒಂದು ಮಾದಕ ವಸ್ತುಗಳು ಮಾರಕನೇ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಆದಷ್ಟು ಪೊಲೀಸರು ಈಗ ತಗೊಂಡಿರೋಂಥ ಕ್ರಮಗಳು ತುಂಬಾ ಚೆನ್ನಾಗಿದೆ.
ಮತ್ತೆ ಇದು ಇನ್ನು ಮುಂದಕ್ಕೆ ಇನ್ನೂ ಕಠಿಣ ಕ್ರಮಗಳು ಜರುಗಿಸಿ ಆದಷ್ಟು ಈ ಡ್ರಗ್ಸ್ ಬಗ್ಗೆ ಕಡಿವಾಣ ಹಾಕ್ಬೇಕು ಅಂತ ನಾವು ಕೇಳ್ಕೊಂತೀರಿ. ಇಲ್ಲ ಅಂದ್ರೆ ಬಹಳ ಈ ವಿದ್ಯಾರ್ಥಿಗಳಿಗೆ ಮತ್ತೆ ಮುಂದಿನ ಜನರೇಷನ್ಗೆ ಬಹಳ ಕಷ್ಟ ಆಗುತ್ತೆ. ಆದಷ್ಟು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವ್ರ ಚಟುವಟಿಕೆ ಏನು, ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಒಳ್ಳೇದಾ ಕೆಟ್ಟದ್ದಾ ಇದೆಲ್ಲ ಗಮನಿಸಿ ಅವ್ರ ಹಿಂದೆ ಒಂದು ಕಣ್ಣಿಡಬೇಕು. ಈ ಮುಂದೆ ಪೀಳಿಗೆ ಮಕ್ಕಳಿದ್ದಾರೆ, ಮುಂದೆ ನಮ್ಮ ದೇಶ ಎಲ್ಲಿವರೆಗೂ ಹೋಗುತ್ತೆ, ಬರೀ ಡ್ರಗ್ಸೇ ಆಗೋ ದೇಶ ಆಗಬಾರ್ದು ಅಂತ ಪೊಲೀಸ್ ಕಡಿವಾಣ ಆಗ್ತಾ ಇದ್ದಾರೆ. ಆದರೆ ಬಟ್ ಈ IT-BT ಕಂಪ್ನಿಯವರೇ ಇದನ್ನೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು. ಈ ಬಡತನದ ಮಧ್ಯವರ್ತಿಗಳು ಯಾರು ಏನು ಮಾಡ್ತಾ ಇಲ್ಲ. ಈ ಡ್ರಗ್ಸ್ ಮುಕ್ತ ರಾಜ್ಯ ಮಾಡ್ತಾರೆ ಅನ್ಸುತ್ತಾ ಪೊಲೀಸರು? ಖಂಡಿತ ಸರ್. ನಮ್ಮ ಕರ್ನಾಟಕ ಪೊಲೀಸ್ ಗಮ್ಮತ್ತು ಈ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಗೊತ್ತು ಕರ್ನಾಟಕ ಪೊಲೀಸ್ ಗಸ್ತು ಹೆಂಗೆ ಇದೆ ಅಂತ. ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಅಂದರೆ ಗುಂಡಿಗೆ ಡಬಲ್ ಗುಂಡಿಗೆ ಇರೋರು. ಎಲ್ಲ ಕೆಲಸಗಳು ಏನೇ ಕಂಪ್ಲೇಂಟ್ ಕೊಟ್ಟು 24/7 ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಡ್ರಗ್ಸ್ ತುಂಬ ಹಿಡಿತಾ ಇದ್ದಾರೆ. ಆಲ್ರೆಡಿ ನಮ್ಮ ಹೆಬ್ಬಾಳ ಸುತ್ತಮುತ್ತಲಲ್ಲಿ ಮುಕ್ಕಾಲು ಕಡಿವಾಣ ಹಾಕಿದ್ದಾರೆ. ಇನ್ನು ಕಾಲು ಭಾಗ ಇದ್ದಾರೆ IT-BT ಕಂಪ್ನಿಗಳಿದ್ದಾರೆ, ಅವ್ರನ್ನ ಕಡಿವಾಣ ಹಾಕಿದರೆ ಈ ಮಧ್ಯವರ್ತಿಗಳು ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲನೂ ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ಮುಂದುವರಿಸಿ. ನೈಜೀರಿಯಾ ಡ್ರಗ್ ಪೆಡ್ಲರ್ಗಳು ಡ್ರಗ್ಸ್ ಮಾರೋದಕ್ಕೆ 3 ರೀತಿಯಾದಂತಹ ಮಾಡ್ಯೂಲ್ಗಳನ್ನ ಕಂಡಿಡ್ಕೊಂಡಿದ್ರು. ಹಾಗಾದ್ರೆ ಆ 3 ರೀತಿಯಂತಹ ಮಾಡ್ಯೂಲ್ಗಳು ಯಾವುದು ಅನ್ನೋದ್ರ ಬಗ್ಗೆ ನಮ್ಮ 3 ಜನ ಪ್ರತಿನಿಧಿಗಳು ಮಾಹಿತಿಯನ್ನು ಕೊಡ್ತಾರೆ. ಮೊದಲನೇ ಮಾಡ್ಯೂಲ್ ಯಾವುದು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನು ಈ ಡ್ರಗ್ ಪೆಡ್ಲಿಂಗ್ ಮಾಡುವಂತ ನೈಜೀರಿಯಾ ಪ್ರಜೆಗಳು ಹೊರ ರಾಜ್ಯಗಳಿಂದ ಅಥವಾ ಹೊರ ದೇಶಗಳಿಂದ ಬೆಂಗಳೂರಿಗೆ ಯಾವ ರೀತಿ ಡ್ರಗ್ ಅನ್ನ ಸರಬರಾಜು ಮಾಡ್ತಾರೆ ಅಂದ್ರೆ ಒಂದೊಂದು ಮಾಡ್ಯೂಲ್ ಅನ್ನ ಬಳಸ್ತಾರೆ. ಪೊಲೀಸರ ಕಣ್ ತಪ್ಪಿಸೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ಐಡಿಯಾಗಳನ್ನ ಬಳಸ್ತಾರೆ. 2-3 ಮಾಡೆಲ್ನಲ್ಲಿ ಈ ಡ್ರಗ್ ಪೆಡ್ಲರ್ಗಳು ಡ್ರಗ್ ಸರಬರಾಜು ಮಾಡ್ತಾರೆ. ಹಾಗಾದ್ರೆ ಯಾವ್ಯಾವ ರೀತಿ ಡ್ರಗ್ ಅನ್ನ ಸರಬರಾಜು ಮಾಡ್ತಾರೆ, ಪೊಲೀಸರ ಕಣ್ ತಪ್ಪಿಸೋದಕ್ಕೆ ಏನೆಲ್ಲ ಐಡಿಯಾಗಳನ್ನ ಯೂಸ್ ಮಾಡ್ತಾರೆ ಗೊತ್ತಾ? ಒಂದೊಂದೇ ಐಡಿಯಾಗಳನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನಾನು ನಿಮಗೆ ಮಾಡೆಲ್ 1 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೌದು, ಈ ಡ್ರಗ್ ಪೆಡ್ಲರ್ಗಳು ಮಾಲನ್ನ ಬೆಂಗಳೂರಿಗೆ ಸರಬರಾಜು ಮಾಡೋದು ಕೂಡ ಸಿನಿಮಾ ಸ್ಟೈಲ್ನಲ್ಲಿ. ಪೊಲೀಸರಿಗೆ ಸಿಕ್ಕಿ ಬೀಳೋದಿರಲಿ, ಒಂದು ಸಣ್ಣ ಡೌಟ್ ಕೂಡ ಬರಬಾರ್ದು ಅಂತ ಪ್ರೋ ಲೆವೆಲ್ನಲ್ಲಿ ಥಿಂಕ್ ಮಾಡಿ ಡ್ರಗ್ ಸ್ಮಗ್ಲಿಂಗ್ ಮಾಡ್ತಾರೆ. 3-4 ಮಾಡೆಲ್ಗಳಲ್ಲಿ ಐಡಿಯಾಗಳನ್ನ ಯೂಸ್ ಮಾಡಿ ಬೆಂಗಳೂರು ಸಿಟಿಗೆ ಡ್ರಗ್ ಅನ್ನ ತರಿಸ್ತಾರೆ. ಹಾಗಾದ್ರೆ ಯಾವ್ಯಾವ ಮಾಡೆಲ್ನಲ್ಲಿ ಡ್ರಗ್ ಸರಬರಾಜು ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಮಾಡೆಲ್ ನಂಬರ್ 1, ಚೇರ್ ಟೇಬಲ್ನಲ್ಲಿ ಡ್ರಗ್ಸ್ ಇಟ್ಟು ಸಾಗಾಟ. ಹೌದು, ಕಳೆದ ಜೂನ್ ತಿಂಗಳಲ್ಲಿ ಪೊಲೀಸರಿಗೆ ಅದೊಂದು ಮಾಹಿತಿ ಬಂದಿತ್ತು. ಸಾಮಾನ್ಯ ರೀತಿಲೇ ಸಾಗಿಸ್ತಿದ್ದ ಚೇರ್ ಮತ್ತು ಟೇಬಲ್ಗಳ ಬಗ್ಗೆ ಒಂದಷ್ಟು ಅನುಮಾನ ಬಂದಿತ್ತು. ಒಂದು ಸಣ್ಣ ಡೌಟ್, ಒಬ್ಬ ಬಾತ್ಮೀಯದಾರರ ಮಾಹಿತಿಯಿಂದ ಹೆಬ್ಬಾಳ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು. ಅನುಮಾನಾಸ್ಪದವಾಗಿ ಸಾಗಾಟ ಮಾಡ್ತಿದ್ದ ಪೀಠೋಪಕರಣಗಳನ್ನ ಚೆಕ್ ಮಾಡಿದಾಗ ಒಳಗಡೆ ಡ್ರಗ್ ಅನ್ನ ತುಂಬಿಡಲಾಗಿತ್ತು. ಪೀಠೋಪಕರಣಗಳ ಮಧ್ಯೆ ಡ್ರಗ್ಸ್ ಇಟ್ಟು ಸಾಗಾಟ ಮಾಡಲಾಗ್ತಿತ್ತು. ಕೂಡಲೇ 4 ಜನ ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿ ತನಿಖೆ ಮುಂದುವರಿಸಿದಾಗ ಹೆಬ್ಬಾಳ ಪೊಲೀಸರಿಗೆ ಸಿಕ್ಕಿದ್ದು ಬರೋಬ್ಬರಿ 5 ಕೋಟಿ ಮೌಲ್ಯದ ಡ್ರಗ್ಸ್. ಇದು ಡ್ರಗ್ ಸಪ್ಲೈ ಮಾಡೋದಕ್ಕೆ ನೈಜೀರಿಯಾ ಪ್ರಜೆಗಳು ಬಳಸೋ ಮಾಡೆಲ್ 1 ಆದ್ರೆ ಮಾಡೆಲ್ 2 ಹೇಗಿರುತ್ತೆ, ಮತ್ತೆ ಬೇರೆ ಯಾವ್ಯಾವ ರೀತಿ ಡ್ರಗ್ ಸರಬರಾಜು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗಂಗಾಧರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಮಾನ್ಯ ಜನರ ಅರಿವಿಗೆ ಬಾರದ ರೀತಿಯಲ್ಲಿ ನೈಜೀರಿಯನ್ ಪ್ರಜೆಗಳು ಒಂದು ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಮೂಲಕ ಡ್ರಗ್ ಪೆಡ್ಲಿಂಗ್ನಲ್ಲಿ ಕೆಲವರು ಅವರದ್ದೇ ಕಾರುಬಾರ ಆಗಿದೆ. ಜೊತೆಗೆ ಹೊರಾಜ್ಯದವರ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿಕೊಂಡಿರುವಂತದ್ದು. ಆದರೆ ದೆಹಲಿಯ ನೆಟ್ವರ್ಕ್ ಮೂಲಕವಾಗಿ ನಗರಕ್ಕೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಚೂಡಿದಾರ್ ಡ್ರೆಸ್ಗಳ ಮೂಲಕ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಇದನ್ನ ಹೆಬ್ಬಾಳ ಪೊಲೀಸರು ಬಯಸಿದ್ದಾರೆ. ಈ ಚೂಡಿದಾರ್ ಡ್ರೆಸ್ಗಳ ಮೂಲಕ ನಗರಕ್ಕೆ ಹೇಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳ್ತೀವಿ ನೋಡಿ. ಹೌದು, ಹೆಬ್ಬಾಳ ಪೊಲೀಸರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ನೆಟ್ವರ್ಕ್ನ ಸುಳಿವು ಸಿಕ್ಕಿತ್ತು. ಹೀಗೆ ಬೆನ್ನತ್ತಿ ಹೋದ ಪೊಲೀಸರಿಗೆ ದೆಹಲಿಯಿಂದ ಬಟ್ಟೆಗಳಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಆಗ್ತಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅದು ಹೇಗೆ ಅಂದರೆ, ದೆಹಲಿಯಿಂದ ಚೂಡಿದಾರ್ ಡ್ರೆಸ್ಗಳಲ್ಲಿ MDMA ಡ್ರಗ್ಸ್ ನಗರಕ್ಕೆ ಬರ್ತಿತ್ತು. ಅದು ಯಾವ ರೀತಿ ಮಾಡ್ತಿದ್ರು ಅಂದರೆ, ಡ್ರಗ್ಸ್ ಪ್ಯಾಕೆಟ್ ಅನ್ನ ಚೂಡಿದಾರ್ ಬಟ್ಟೆಗಳಲ್ಲಿ ಇಡ್ತಿದ್ರು. ಕಾಟನ್ ಬಾಕ್ಸ್ಗಳಲ್ಲಿ ಚೂಡಿದಾರ್ಗಳನ್ನ ಇಡುವ ಮೊದಲು ಅದನ್ನ ಓಪನ್ ಮಾಡಿ ಒಳಗಡೆ ಪ್ಯಾಕೆಟ್ಗಳನ್ನ ಸೇರಿಸ್ತಿದ್ರು. ಆ ಬಳಿಕ ಪ್ಯಾಕ್ ಮಾಡಿ ಆಟೋದಲ್ಲಿ ದೆಹಲಿ ರೈಲ್ವೆ ನಿಲ್ದಾಣದಿಂದ ನಂತರ ಬೆಂಗಳೂರು ಮೆಜೆಸ್ಟಿಕ್ಗೆ ಬರ್ತಿದ್ರು. ಒಂದು ವೇಳೆ ಚೂಡಿದಾರ್ ಬಟ್ಟೆ ಓಪನ್ ಮಾಡಿದ್ರೆ ಮಾತ್ರ MDMA ಟ್ಯಾಬ್ಲೆಟ್ಸ್ ಡ್ರಗ್ಸ್ ಕಾಣಿಸೋದು.
ಆದರೆ ಬಾಕ್ಸ್ ಯಾರೂ ಕೂಡ ಓಪನ್ ಮಾಡಲ್ಲ ಅನ್ನೋದು ಪೆಡ್ಲಿಂಗ್ ಮಾಡ್ತಿದ್ದವರ ಲೆಕ್ಕಾಚಾರ. ಹೀಗೆ ಪೂರ್ತಿ ಟೇಪ್ ಸುತ್ತಿರೋದ್ರಿಂದ ಯಾರಿಗೂ ಕೂಡ ಅನುಮಾನ ಬರ್ತಿರಲಿಲ್ಲ. ನಂತರ ಮೆಜೆಸ್ಟಿಕ್ನ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಯ ರೂಮ್ಗೆ ಸಾಗಿಸಿ ಅಲ್ಲಿ ಶೇಖರಣೆ ಮಾಡ್ತಿದ್ರು. ಆ ಬಳಿಕ ಬಟ್ಟೆಗಳನ್ನು ಹಾಗೆ ಇಟ್ಟು ಡ್ರಗ್ಸ್ ಅನ್ನ ಸೇವನೆ ಮಾಡೋರಿಗೆ ಸ್ಥಳಕ್ಕೆ ಹೋಗಿ ಇವರು ಡ್ರಗ್ಸ್ ಕೊಟ್ಟು ಬರ್ತಿದ್ರು. ಹೀಗೆ ನಡೆಸ್ತಿದ್ದ ನೈಜೀರಿಯನ್ ಪೆಡ್ಲರ್ಸ್ಗೆ ಇದೀಗ ಹೆಬ್ಬಾಳ ಪೊಲೀಸರು ಬಿಸಿ ಮುಟ್ಟಿಸಿ ಸುಮಾರು 34 ಕೋಟಿ ಮೌಲ್ಯದ 17.5 ಕೆಜಿಯ ಡ್ರಗ್ಸ್ ಅನ್ನ ಹೆಬ್ಬಾಳ ಪೊಲೀಸರು ಸೀಸ್ ಮಾಡಿದರೆ. ಜೊತೆಗೆ ಈ ನೆಟ್ವರ್ಕ್ನಲ್ಲಿರುವಂತಹ ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಹೊರರಾಜ್ಯ ಬೆಂಗಳೂರು ಮತ್ತೆ ದೆಹಲಿ, ಮುಂಬೈ ಭಾಗದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾರ್ತ್ ಡಿವಿಷನ್ DCP ಮತ್ತು ಅವ್ರದ್ದು ಒಂದು ದೊಡ್ಡ ತಂಡ ಇದ್ದು, ಆ ತಂಡವರು ಒಂದು ಲೀಡ್ ಫಾಲೋ ಮಾಡಿ ಕೆಲವು ಡ್ರಗ್ಸ್ ಇಲ್ಲಿ ಬೆಂಗಳೂರಲ್ಲಿ ವಶಕ್ಕೆ ತೊಗೊಂಡಿದ್ದಾರೆ. ಕೆಲವು ಮಾಹಿತಿದ ಆಧಾರ ಮೇಲೆ ಡೆಲ್ಲಿ ಹೋಗಿ ಅಲ್ಲಿ ಕೂಡ ಡೆಲ್ಲಿ ಪೊಲೀಸ್ ಅವ್ರ ಜೊತೆಗೆ ಹೆಲ್ಪ್ ತೊಗೊಂಡು ರೇಡ್ ಮಾಡಿ ಅಲ್ಲಿ ಕೂಡ ಡ್ರಗ್ ವಶಕ್ಕೆ ತೊಗೊಂಡಿದ್ದಾರೆ. ನೋಡಿದ್ರಲ್ಲ, ಡ್ರಗ್ ಪೆಡ್ಲರ್ಸ್ಗೆ ಸಿಟಿ ಪೊಲೀಸರು ಸಾಕಷ್ಟು ಬಿಸಿ ಮುಟ್ಟಿಸಿದ್ರು ಸಹ ಬೇರೆ ಬೇರೆ ಮಾರ್ಗದಲ್ಲಿ, ಬೇರೆ ಬೇರೆ ಆಯಾಮದಲ್ಲಿ ನಗರಕ್ಕೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಕೇವಲ ಚೂಡಿದಾರ್ ಮತ್ತೆ ಟೆಡಿಬೇರ್ ಅಲ್ಲದೆ ಮಕ್ಕಳು ತಿನ್ನುವ ಸಿಹಿ ತಿಂಡಿಗಳಾಗಿರ್ಬೋದು, ಚಾಕ್ಲೇಟ್ ಮೂಲಕ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇದೆ. ಈ ಸಿಹಿ ತಿಂಡಿಗಳ ಮೂಲಕ ಡ್ರಗ್ಸ್ ಹೇಗೆ ಸಪ್ಲೈ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ಕೊಲೀಗ್ ಹಂಸ ಹೇಳ್ತಾರೆ ನೋಡಿ. ಎರಡನೇ ಮಾಡ್ಯೂಲ್ನಲ್ಲಿ ಪೆಡ್ಲರ್ಗಳು ಯಾವ ರೀತಿ ಡ್ರಗ್ಸ್ ಅನ್ನ ತರಬೇಕು ಅನ್ನುವಂಥದ್ದನ್ನ ಪ್ಲಾನ್ ಮಾಡಿದ್ರು, ಅದನ್ನ ಪೊಲೀಸರು ಹೇಗೆ ಭೇದಿಸಿದ್ರು ಅಂತ ನೋಡಿದ್ರಿ. ಹಾಗೆ ನಾವು ಮೂರನೇ ಮಾಡ್ಯೂಲ್ನಲ್ಲಿ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು, ಇದಕ್ಕೆ ಪೊಲೀಸರು ಏನ್ ಮಾಡಿದ್ರು ಅನ್ನುವಂಥದ್ದನ್ನ ನೋಡೋಣ. ಪೆಡ್ಲರ್ಗಳು ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಅಂತ ನೋಡಿದ್ರಿ. ಅದೇ ರೀತಿ ಈಗ ಮುಂದುವರೆದ ಭಾಗದಲ್ಲಿ ಮೂರನೇ ಮಾಡ್ಯೂಲ್ನಲ್ಲಿ ಅನೇಕ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಪೆಡ್ಲರ್ಗಳು ಮುಂದಾಗಿದ್ರು. ಇದನ್ನ ಎಕ್ಸಿಕ್ಯೂಟ್ ಕೂಡ ಕರೆಕ್ಟ್ ಆಗಿ ಮಾಡಿದ್ರು. ಈ ಒಂದು ಮಕ್ಕಳು ತಿನ್ನುವಂತಹ ಚಾಕೋ, ಕೆಲಾಕ್ಸ್ ಚಾಕೋಸ್ ಏನಿರುತ್ತೆ ಅದರಲ್ಲಿ ಡ್ರಗ್ಸ್ಗಳನ್ನ ತಂದ್ರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ. ಸೊ ಇದು ಮಕ್ಕಳು ತಿನ್ನುವಂತಹ ಒಂದು ತಿನಿಸುಗಳು ಅನ್ನುವಂತಹ ನಿಟ್ಟಿನಲ್ಲಿ ಬಿಟ್ಬಿಡ್ತಾರೆ. ಸೊ ಯಾರು ಅದನ್ನ ಚೆಕ್ ಮಾಡೋಕ್ಕೂ ಕೂಡ ಹೋಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅದರ ಮೂಲಕ 17 kgಗೂ ಹೆಚ್ಚು ಡ್ರಗ್ಸ್ ಅನ್ನ ತೆಗೆದುಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಆದ್ರೆ ಈ ಒಂದು ಮಾಹಿತಿನೂ ಕೂಡ ಪೊಲೀಸರಿಗೆ ತಿಳಿದಿರುತ್ತೆ. ಸೊ ಆ ಡ್ರಗ್ಸ್ ಅನ್ನ ತೆಗೆದುಕೊಂಡು ಬಂದು ಕಾಲೇಜು ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನ ಇವರು ರೂಪಿಸಿರ್ತಾರೆ. ಆದ್ರೆ ಅದನ್ನ ತಿಳಿದಂತಹ ಹೆಬ್ಬಾಳ ಪೊಲೀಸರು ಆ ಒಂದು 17 kg ಡ್ರಗ್ಸ್ ಅನ್ನು ಕೂಡ ಈಗ ವಶಕ್ಕೆ ಪಡಿಸಿರುವಂತದ್ದು. ಸೊ ಮೇಲ್ನೋಟಕ್ಕೆ ನೋಡಿದಾಗ ಅದು ಚಾಕೋ ಚಿಪ್ಸ್ ತರ ಕಾಣಿಸುತ್ತೆ, ಆದ್ರೆ ಮುಂದುವರೆದ ಭಾಗದಲ್ಲಿ ಅದರೊಳಗಡೆ ಓಪನ್ ಮಾಡಿ ನೋಡಿದಾಗ ಅದು ಡ್ರಗ್ಸ್ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಸೊ ಹೀಗಾಗಿ ನೈಜೀರಿಯಾ ಪೆಡ್ಲರ್ಗಳು ಏನೆಲ್ಲ ಇದ್ರು ಅವ್ರು ಮಾಡಿದಂತಹ ಮಾಸ್ಟರ್ ಪ್ಲಾನ್ ಕೂಡ ಟುಸ್ ಆಗುತ್ತೆ. ಒಂದೊಂದು ನೆಟ್ವರ್ಕ್ ಕಟ್ ಮಾಡ್ತಾ ಹೋದರೆ ನಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಇದು ಭಾಳ ಒಂದು ಒಳ್ಳೆಯ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಸಮಾಜದಲ್ಲಿ ಇಂಥದ್ದು ಆಗಬಾರ್ದಾಯಿತು. ಅದಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಹಿಡಿದಿದ್ದೀವಿ. ಮುಂದೆ ಕೂಡ ಈ ಥರ ಯಾರಿಗೆ ನಾವು ಅವಕಾಶ ಕೊಡೋದಿಲ್ಲ. ಕಳೆದ 1 ವರ್ಷದಲ್ಲಿ 350 ಕೋಟಿಗಿಂತ ಜಾಸ್ತಿ ನಾವು ಡ್ರಗ್ಸ್ ಸೀಸ್ ಮಾಡಿದ್ದೀವಿ. ಅದರಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಮತ್ತು ಇನ್ನೂ ಈ ಥರ ಡ್ರಗ್ಸ್ ಇರ್ಬೋದು. ನಮಗೆ ಭರವಸೆ ಇದೆ, ನಮ್ಮದು ಏನು ನೆಟ್ವರ್ಕ್ ನಾವು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಇದರಲ್ಲಿ ಇನ್ನೂ ನಮಗೆ ಯಶಸ್ವಿ ಸಿಗ್ತದೆ. ಗೌರ್ಮೆಂಟ್ನವರು ಅವರ ಒಂದು ಲಿಮಿಟ್ನಲ್ಲೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದು ಸಾರ್ವಜನಿಕರು ಅರಿತುಕೊಂಡ್ರೆ ಭಾಳ ಬೇಗ ಇದು ಮುಕ್ತ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದು. ಏಕೆಂದರೆ ಮಕ್ಕಳಿಗೆ ತಂದೆ ತಾಯಿಗಳು ಅಕಸ್ಮಾತ್ ಈಗ ನೋಡಿದವರು ಅವರು ಬುದ್ಧಿ ಹೇಳಿ ಇದು ಒಳ್ಳೆಯದಲ್ಲ ಅಂತೆಲ್ಲ ಹೇಳಿ ಕಲಿಸಿದ್ರೆ ಒಂದಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಗೌರ್ಮೆಂಟ್ನವರು ಅವರೇನೇನು ಆ್ಯಕ್ಷನ್ ತೊಗೋಬೇಕು ಅವ್ರ ಕಡೆಯಿಂದ ತೊಗೊಂಡ್ರೆ ಒಂದು ಲೆವೆಲಲ್ಲಿ ಕಂಟ್ರೋಲ್ ಮಾಡ್ಬೋದು. ಮಕ್ಕಳಿಗೆ ಇವೆಲ್ಲ ತಿಳಿ ಹೇಳಬೇಕು. ಚಿಕ್ಕ ಮಕ್ಕಳಿಂದ ಅವ್ರಿಗೆ ಹೇಳ್ಕೊಂಬಂದರೆ ಅವ್ರಿಗೆಲ್ಲ ಮನವರಿಕೆ ಆಗತ್ತೆ. ಅದರಿಂದ ನಾವು ಮನೆಯಿಂದ ನೆಕ್ಸ್ಟ್ ಶಾಲೆಯಿಂದ ಇದೆಲ್ಲ ಕಲಿಸಿ ನೆಕ್ಸ್ಟ್ ಪಬ್ಲಿಕ್ಕು, ಅದ್ರ ಜೊತೆಗೆ ಈ ಪೊಲೀಸು ಎಲ್ಲರೂ ಕೈ ಜೋಡಿಸ್ಬೇಕು. ಗೌರ್ಮೆಂಟಿಂದ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವುಗಳು ಎಲ್ಲನ ಈ ಥರ ಮಕ್ಕಳು ಮಾಡಿದಾಗ ತಿಳಿ ಹೇಳಬೇಕು ಎಲ್ಲರಿಗೂ. ದುರದೃಷ್ಟವಶಾತ್ ಇವತ್ತು ಅದೊಂದು ಮಾದಕ ದಂಧೆಯಾಗಿ ಪರಿಣಮಿಸಿದೆ. ಅದರಿಂದ ಸಾವಿರಾರು ಕೋಟಿ ಹಣ ವಹಿವಾಟು ನಡೀತಾ ಇದೆ. ಇದನ್ನು ಈಗಿನ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ
ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲೆಲ್ಲಿ ಈ ಥರ ಕಳ್ಳದಾರಿಯಲ್ಲಿ ಮಕ್ಕಳಿಗೆ ಮತ್ತು ಕಾಲೇಜು ಯುವಕರಿಗೆ ಈ ಡ್ರಗ್ಸನ್ನು ಬೇರೆ ಬೇರೆ ವಿಧಾನದಲ್ಲಿ ತಲುಪಿಸಲಾಗ್ತಾ ಇದೆ, ಅದನ್ನು ತಡೆಗಟ್ಟೋದಕ್ಕೆ ಅವರು ಏನಾದರೂ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ. ಕೇಳಿದ್ರಲ್ಲ, ಪೊಲೀಸರಿಗೆ ಚಾಲೆಂಜ್ ಹಾಕಿದ್ದಂತಹ ನೈಜೀರಿಯಾ ಪೆಡ್ಲರ್ಗಳನ್ನ ಯಾವ ರೀತಿಯಾಗಿ ಎಡೆಮುರಿ ಅನ್ನುವಂಥದ್ದು ಕಟ್ಟಿದ್ರು ಅನ್ನುವಂಥದ್ರ ಬಗ್ಗೆ. ಜೊತೆಗೆ ಪಬ್ಲಿಕ್ ಕೂಡ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಕೇವಲ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಡ್ರಗ್ಸ್ ಇದಾದ್ರೆ ಸಾಲದು, ನಗರದಲ್ಲಿರುವಂತಹ ಎಲ್ಲಾ ಪೊಲೀಸರು ಕೂಡ ಅಷ್ಟೇ ಇದೇ ರೀತಿಯಾಗಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ರೆ ಬಹುತೇಕ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಪೊಲೀಸರು ಕೂಡ ಅಷ್ಟೇ ಯಾವಾಗ ಈ ರೀತಿಯಂತ ಡ್ರಗ್ಸ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಬರ್ತಿದ್ಯೋ ಬೇರೆ ಬೇರೆ ರೀತಿಯಾದಂತಹ ಅಭಿಯಾನಗಳು ಮಾಡೋಕ್ ಮುಂದಾಗಿದ್ದಾರೆ. ಬೇಡ ಬ್ರೋ ರೈಸ್ ಅನ್ನುವಂತಹ ಒಂದು ಹೊಸ ರೀತಿಯಂತ ಅಭಿಯಾನಕ್ಕೂ ಕೂಡ ಅಷ್ಟೇ ಪೊಲೀಸರಿಗಾಗಲೇ ಮುಂದಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ದೊಡ್ಡ ಪ್ರಮಾಣದ ಡ್ರಗ್ಸ್ ಅನ್ನ ಪೊಲೀಸರು ಸೀಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.